ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ನಾವಿವತ್ತು ಬಿ ಆರ್ ರೀಲ್ಸ್ಗೆ ಅಂತ ಬಂದಿದ್ವಿ. ಸೊ ಯಾಕೆ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡ್ಕೊಬಾರ್ದು ಅಂತ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ದಯವಿಟ್ಟು ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ಸೊ ಇಲ್ಲಿ ಫುಲ್ ಗ್ರೀನರಿ, ಒಂಥರ ಕಾಡು ಅಂದರೂ ತಪ್ಪಾಗಲ್ಲ. ಸೊ ಅಷ್ಟು ಗ್ರೀನರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಫೋಟೋಸ್ ವೀಡಿಯೋಸ್ಗಂತೂ ಸೂಪರ್ ಪ್ಲೇಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ತುಂಬ ಪೀಸ್ ಆಗಿತ್ತು ಪ್ಲೇಸ್ಗಳಂತೂ. ಆ್ಯಂಡ್ ಫೋಟೋ ತೊಗೊಳಕ್ಕಂತೂ ಹೇಳಿ ಮಾಡಿಸಿದಂತಹ ಜಾಗಗಳಿದು. ಆದರೆ ಸ್ವಲ್ಪ ಸೊಳ್ಳೆ ಜಿರಳೆ ಆ ಥರ ಕಾಟ ಇತ್ತು ಅಷ್ಟೇ. ಅದು ಬಿಟ್ಟರೆ ಪ್ಲೇಸ್ ವೈಸ್ ಮಾತ್ರ ಮಾತಾಡೋಂಗೇ ಇಲ್ಲ, ಆ ಥರ ಇತ್ತು. ಆ್ಯಂಡ್ ಇಲ್ಲಿ ಆನೆ ಆಗಿರ್ಬೋದು, ಇದೆಲ್ಲ ಕಾಣಿಸ್ಕೊತಾನೆ ಇರುತ್ತೆ, ಇಲ್ಲೆಲ್ಲ ಕಾಮನ್ ಅಂತ ಅಂದ್ಕೊಳ್ಳಿ. ಆ್ಯಂಡ್ ನಾನು ಬಂದಿರೋದು ಬಿಳಿಗಿರಿ ರಂಗನಾಥನ ಬೆಟ್ಟ, ಕರೆಕ್ಟಾಗಿ ಹೇಳಿದೆ ಅಂತ ಅನಿಸುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ನಾವು ಹೋಗಿ ಸ್ಟೇ ಆಗಿದ್ದು 1 ನೈಟ್ ಅಷ್ಟೇ. ಮತ್ತೆ ನೈಟ್ಗೆಲ್ಲ ರಿಟರ್ನ್ ಆಗಿಬಿಟ್ಟಿದ್ವಿ. ಆ್ಯಂಡ್ ಇಲ್ಲಿಗೆ ಹೋಗ್ಬೇಕಂದ್ರೆ ಇಲ್ಲ ಅಂದರೂ 1 ಡೇ ಬೇಕು. ಬ್ಯಾಂಗ್ಳೂರ್ ಟು ಬಿ ಆರ್ ಹಿಲ್ಸ್ಗೆ ಹೋಗಬೇಕು ಅಂದರೆ ಇಲ್ಲಿಂದ ಕೊಳ್ಳೇಗಾಲ ಅಂತಾರೆ, ಅಲ್ಲಿಗೆ ಹೋಗಿ ಅಲ್ಲಿಂದ ಬಿ ಆರ್ ಹಿಲ್ಸ್ ಬಸ್ಗೆ ಹೋಗಿ, ಇಲ್ಲಾಂದರೂ 2-3 ಬಸ್ನ ಕ್ಯಾಚ್ ಮಾಡಬೇಕು. ಫುಲ್ ಟಯರ್ಡ್ ಅಂತ ಅಂದ್ಕೊಳ್ಳಿ. ಬಟ್ ಈ ಪ್ಲೇಸ್ ನೋಡಿದ ತಕ್ಷಣ ಟಯರ್ಡ್ನೆಸ್ ಎಲ್ಲ ಹೋಗಿಬಿಡುತ್ತೆ, ಅಷ್ಟು ಚೆನ್ನಾಗಿದೆ. ನೀವು ವಿಸಿಟ್ ಮಾಡಿ. ಇನ್ನೂ ಜೀಪ್ ಅದೇನೇನೋ ಇತ್ತು, ಸೊ ಅದನ್ನೇನು ನಾವು ಅಟೆಂಡ್ ಮಾಡ್ಲಿಕ್ಕೆ ಆಗಲಿಲ್ಲ. ಸೊ ಬೇಗ ಬಂದ್ಬಿಟ್ವಿ. ಮಾರ್ನಿಂಗ್ ನಾವು ಹೋಗಿದ್ದು ಆ್ಯಂಡ್ ಬ್ಲಾಗ್ ಮಾಡ್ತಾ ಇರೋದು ಮಾರ್ನಿಂಗ್ ಎಲ್ಲ ಫ್ರೆಶ್ ಅಪ್ ಆಗಿ ನಾನು, ನನ್ನ ಮಗಳು, ನಮ್ಮ ಅಕ್ಕ, ನನ್ನ ಹಸ್ಬೆಂಡ್ ಎಲ್ಲ ದೇವ್ರ ದರ್ಶನ ಮಾಡಲಿಕ್ಕೆ ಅಂತ ಹೇಳಿ ಹೊರಟ್ವಿ. ಆ್ಯಕ್ಚುಲಿ ನಾವು ಹೋಗಿದ್ದು ಬಂದು ಒಂದು 10 o'clock ಏನೋ ಆಗಿತ್ತು. ವೆಹಿಕಲಲ್ಲಿ ಹೋಗ್ತಾ ಇದ್ವಿ, 2 ವೀಲರಲ್ಲಿ. ಆ್ಯಂಡ್ ಇಲ್ಲೂ ಅಷ್ಟೇ ಒಂದು ಸೆಲ್ಫಿ ಪ್ಲೇಸ ಏನೋ ಹೇಳ್ತಾರಪ್ಪ, ಸಖತ್ತಾಗಿದೆ ಮಾತ್ರ. ಇಲ್ಲಿ ನೋಡಿದ್ರೆ ಗುಡ್ಡ ಎಲ್ಲ ಕಾಣಿಸ್ತಾ ಇರುತ್ತೆ. ಗ್ರೀನರಿ ಮಾತ್ರ ತುಂಬ ಚೆನ್ನಾಗಿತ್ತು. ಸೊ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಯಾವ ಥರ ತೋರಿಸ್ತಾ ಇದ್ದೀನಿ ಅಂತ ಮಾತ್ರ ಗೊತ್ತಿಲ್ಲ, ಬಿಕಾಸ್ ವೀಡಿಯೋಸ್ಗೆ ವಾಯ್ಸ್ ಓವರ್ ಕೊಟ್ಟು ಆದ ನಂತರ ಇದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ಅದಕ್ಕೆ ಅಂತ ಅನಿಸುತ್ತೆ. ಸೊ ಈಗ ತೋರಿಸ್ದೆ ನೋಡಿ, ಗೊತ್ತಿದ್ದಾರಲ್ಲ, ಅಲ್ಲಿ ಮಾತ್ರ ಅಮೇಝಿಂಗ್ ಅಂತಲೇ ಹೇಳ್ಬೋದು. ಹಾಗೆ ಈ ಕಲ್ಲು ಹತ್ರನೂ ಅಷ್ಟೇ ತುಂಬ ಚೆನ್ನಾಗಿ ಫೋಟೋಸ್ ತೊಗೊಂಡು, ಈಗ ಅಂತಲ್ಲ, ನಾನು ಯಾವಾಗಲೇ ಹೋಗಿದ್ದೀನಿ ಅಲ್ಲಿ ಫೋಟೋಸ್ ತೊಗೊಂಡು ಬರೋದೇ ಇಲ್ಲ, ಯಾಕೆ ಅಂತ ನನಗೆ ಗೊತ್ತಿಲ್ಲ. ಸೊ ಫೋಟೋಸ್ ತೊಗೊಂಡು ಆ ಥರ ನಿಂತ್ಕೊಂಡಿರುತ್ತೆ. ಬೆಳಗ್ಗೆ ಒಂದು ಬೆಟ್ಟದಲ್ಲೂ ಅಷ್ಟೇ, ನಾಗೇಶ್ವರ ಬೆಟ್ಟಕ್ಕೆ ಹೋಗ್ಬೇಕಾದ್ರೂ ಅಷ್ಟೇ, ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕಾದ್ರೂ ಅಷ್ಟೇ, ಈ ಥರ ಇರುತ್ತೆ. ಈ ಥರ ರೋಡ್ಗಳಲ್ಲಿ ಹೋಗಲಿಕ್ಕೆ ಇಷ್ಟ, ಬಟ್ ನನಗೆ ಆಗಲ್ಲ, ತಲೆ ಸುತ್ತೋದು, ಬರೋದು ಆ ಥರ ಎಲ್ಲ ಆಗುತ್ತೆ. ಇತ್ತೀಚೆಗೆ ಬಸ್, ಕಾರ್, ಟಿ ಯಾವುದೂ ನನಗೆ ಅಡ್ಜಸ್ಟ್ ಆಗ್ತಿಲ್ಲ. ಬಿಕಾಸ್ 9 months ಮನೆ ಇದ್ದು ಯಾವುದ್ರಲ್ಲೂ ನನಗೆ ಕಂಫರ್ಟೇಬಲ್ ಇಲ್ಲ. ಆಟೋ ಆ್ಯಂಡ್ ಬೈಕ್. ಸೊ ಅದಾದಮೇಲೆ ನಾವು ದರ್ಶನಕ್ಕೆ ಹೋಗಿದ್ವಿ. ದರ್ಶನಕ್ಕೆ ಹೋದಾಗ ನಮ್ಮ ಯಜಮಾನರಿಗೆ ಇದ್ದಿದ್ದರಿಂದ, ಅಂದರೆ ಅವರು ಅಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ ನಮಗೆ ಫ್ರೀ ಕೊಟ್ಟರು. ಹಾಗೆ ದೇವಸ್ಥಾನದ ಒಳಗಡೆನೇ ಕೂತ್ಕೊಂಡು ಪೂಜೆ ಮಾಡಿಸಿ ಪ್ರಸಾದನ ಕೊಟ್ಟರು. ಅದು ಸಿಕ್ಕಾಪಟ್ಟೆ ಖುಷಿ ಆಯಿತು. ಅದೊಂಥರ ಸ್ಪೆಷಲ್ ಎಂಟ್ರಿ ಥರ ಇತ್ತು. ಆ್ಯಂಡ್ ಅದನ್ನೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ಈ ಸೆಲ್ಫಿ ಪ್ಲೇಸ್ ಆ್ಯಂಡ್ ಊಟಕ್ಕೆ ಬರ್ತಾರೆ ನೋಡಿ, ಏನು ಜಾಗ ಇರುತ್ತೆ ಅಲ್ಲಿ ಬಂದು ಒಂದಷ್ಟು ಫೋಟೋಸ್ ತೊಗೊಂಡ್ವಿ. ಆ್ಯಂಡ್ ಫುಲ್ ಕೋತಿ ಕಾಟ ಅಂತ ಅಂದ್ಕೊಳ್ಳಿ. ಕೆಲವೊಂದಷ್ಟು ಜನದ್ದು ಪೂಜೆ ಸಾಮಾನು ಅದನ್ನೆಲ್ಲ ಕಿತ್ಕೊಂಡೆಲ್ಲ ಹೋಗ್ತಿತ್ತು. ಹಾಗೆ ಒಂದಷ್ಟು ಜನ ಸೆಲ್ಫೀಸ್ ಎಲ್ಲ ತೊಗೊಳ್ತಾಯಿದ್ರು. ನಾವು ಒಂದಷ್ಟು ಸೆಲ್ಫೀಸ್ ಎಲ್ಲ ತೊಗೊಂಡು ಸಾಕಾಯಿತು. ನಾವು ಮಾರ್ನಿಂಗ್ ಟಿಫನ್ ಕೂಡ ಮಾಡಿರಲಿಲ್ಲ, ಮಾಡಿಕೊಂಡು ಮತ್ತೆ ಒಂದಷ್ಟು ಫೋಟೋಸ್ ತೊಗೊಂಡು ಮನೆಗೆ ಬಂದ್ವಿ.